ಕುಕ್ಕಿಂಗ್ ಮಾಡೋದು ಕಲಿತ್ರಿ ಅಂತಂದ್ರೆ ಅದರಷ್ಟು ಎಂಜಾಯ್ ಮಾಡುವಂಥ ಹಾಬಿನ ಯಾವುದೂ ಇಲ್ಲ. ಮನ್ಯಾಗ ಯಾರೂ ಇರ್ಲಾರ್ದಾಗ ನಾ ಏನೇನು ಕುಕ್ಕಿಂಗ್ ಮಾಡ್ತೀನಿ. ನಮ್ಮ ಮಮ್ಮೀರ ಗೋಡಂಬಿ ದ್ರಾಕ್ಷಿ ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಮುಚ್ಚಿಡ್ತಿದ್ರು. ನಾ ಎಲ್ಲ ಹುಡುಕ್ಯಾಡಿ ತೆಗೆದು ಅಡಿಗೆ ಮಾಡ್ತಿದ್ದೆ. 99% ನಾವೆಲ್ಲ ಕುಕ್ಕಿಂಗ್ ಇದ್ರ ಮೇಲೆ ಮಾಡೋದು ನೋಡ್ರಿ. ಬಾಯ್ಸ್ ಕುಕ್ಕಿಂಗ್ ಯಾಕೆ ಕಲಿಬೇಕು? ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿಂದ ಲಾಗ್ ಏನಿರ್ತೈತಿ, ಇವತ್ತಿನ ಲಾಗ್ದಾಗ ನಾ ಏನೇನು ಮಾಡ್ತೀನಿ ಎಲ್ಲ ಈ ವಿಡಿಯೋದಾಗ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅಂತ. ರೋಶ್ನಿ ಅಂತೂ ಊರಿಗೆ ಹೋಗ್ಯಾಳ, ಹುಬ್ಳಿಗೆ ಒಂದು 4 ದಿನ. ಸೊ ಒಂದು ಫ್ಯಾಮಿಲಿ ಫಂಕ್ಷನ್ ಐತೆ ಅಂತೇಳಿ ಊರಿಗೆ ಹೋಗ್ಯಾಳ. ಸೊ ಮನೆ ಒಳಗೆ ಒಬ್ಬ ಇದೆ. ಇವತ್ತು ನಾನು ಆಫೀಸಿಗೆ ಹೋಗಿಲ್ಲ. ಸೊ ಅದಕ್ಕೆ ಇವತ್ತಿಂದ ಲಾಗ್ ಒಳಗೆ ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಾಕತ್ತಿದ್ದೆ ಮುಂಜಾನೆ ಎದ್ದ ಮೇಲೆ. ಸೊ ಅದಕ್ಕೆ ಫಸ್ಟಿಗೆ ಎದ್ದು ತಲೆ ಒಳಗೆ ಫಸ್ಟ್ ಬಂದಿದ್ದಂದ್ರೆ ಇವತ್ತು ಅಡಿಗೆ ಏನು ಮಾಡಬೇಕು. ಸೊ ಕುಕಿಂಗ್ ನಂದು ಅಗದಿ ಫೇವರೆಟ್ ಹಾಬಿ. ಸೊ ಕುಕಿಂಗ್ ಎದಕ್ಕೆ ಭಾಳ ಇಂಪಾರ್ಟೆಂಟ ಹುಡುಗರಿಗೆ, ಆಮೇಲೆ ಈಸಿಲಿ ಕುಕಿಂಗ್ ನೀವು ಹೆಂಗೆ ಕಲಿಬಹುದು ಅನ್ನೋದು ನಾನು ನಿಮಗೆ ಹೇಳ್ತೇನಂತ. ಸೊ ಭಾಳ ಏನು ಟಫ್ ಏನಿಲ್ಲ, ಕುಕಿಂಗ್ ಅಗದಿ ಈಸಿ. ಭಾಳ ನಿಮ್ಗೆ ಒಂದು 2-3 ದಿನ, ನಿಮಗೆ 3-4 ದಿನ ಅಷ್ಟೇ ನಿಮಗೆ ಟಫ್ ಆಗ್ತೈತಿ. ಅವನವನ ಆಮೇಲೆ ಮತ್ತೆ ಅಗದಿ ಫುಲ್ ನಿಮಗೆ ಹೆಂಗಂದ್ರೆ ಒಂದು ವಾರದಾಗ ಫುಲ್ ಅಗದಿ ಪರ್ಫೆಕ್ಟ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಕುಕಿಂಗ್ ಹುಡುಗರ ಹಾಬಿ, ಇದನ್ನು ನೀವು ಬೆಳೆಸ್ಕೋರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ಫುಲ್. ಆಮೇಲೆ ಇದನ್ನು ನೀವು ಎಂಜಾಯು ಮಾಡ್ತೀರಿ, ನಿಮಗೆ ಬೋರ್ ಆಗಂಗಿಲ್ಲ. ಮನೆ ಒಳಗೆ ಪಪ್ಪ ಮಮ್ಮಿ ಆಮೇಲೆ ಯಾರು ಒಟ್ಟು ಮನೆ ಒಳಗೆ ಯಾರು ಇರ್ಲಾರ್ದಾಗ ನೀವು ಬರೀ ಹೊರಗೆ ಹೋಗಿ ತಿನ್ನೋದಾಗ್ತೈತಿ. ಸೊ ಅದ್ರ ಸಲುವಾಗಿ ಅಡುಗೆ ನೀವು ಹೆಂಗೆ ಕಲಿಬೇಕು ಈಸಿಲಿ ಅದನ್ನೆಲ್ಲ ನಾನು ನಿಮಗೆ ಲಾಗ್ದಾಗ ಹೇಳ್ತೀನಂತ. ಆಮೇಲೆ ನಾ ಸ್ವಲ್ಪ ತರಕಾರಿಗಳೆಲ್ಲ ಮುಂಜಾನೆ ಎಲ್ಲ ಯಾವ ಇರಲಿಲ್ಲ, ಅವೆಲ್ಲ ತರ್ಸೇನಿ ಬ್ಲಿಂಕಿಟ್ ಒಳಗೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನಾ ಇವತ್ತು ಮಾಡಾಕತ್ತಿದ್ದು ವೆಜ್ ಬಿರಿಯಾನಿ. ಸೊ ನನಗೆ ವೆಜ್ ಬಿರಿಯಾನಿ ಅಂದ್ರೆ ಭಾಳ ಲೈಕ್ ಆಕೈತಿ. ಅದ್ರಾಗೆಲ್ಲ ವೆಜಿಟೇಬಲ್ಸ್ ಹಾಕಿ ವೆಜ್ ಬಿರಿಯಾನಿ ಮಾಡೋದಂದ್ರೆ ನನಗೆ ಅಗದಿ ಫೇವ್ರೇಟ. ಸೊ ಅದಕ್ಕೆಲ್ಲ ಆಲ್ರೆಡಿ ಏನೇನು ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. 2 ಉಳ್ಳಾಗಡ್ಡಿ ಕಟ್ ಮಾಡೀನಿ, ಆಮೇಲೆ 4-5 ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡೀನಿ. ಇದು ಸಣ್ಣ ಪೀಸೆಲ್ಲ ಪನ್ನೀರದ್ದು ಪೀಸೆಲ್ಲ ಕಟ್ ಮಾಡೀನಿ. ಆಮೇಲೆ ಒಂದು ಕ್ಯಾರೆಟು. ಸೊ ಇದು ಹಂಗೆ ಒಂದು ಎಕ್ಸ್ಟ್ರಾ ಇಟ್ಟೇನಿ ತಿನ್ಬೇಕಂತ ಹೇಳಿ. ಆಮೇಲೆ ಇದು ಬೀನ್ಸ್, ಆಮೇಲೆ ಒಂದು ಆಲೂ, ಆಮೇಲೆ ಇದಕ್ಕೆ ಮಸಾಲೆಗಳು ಏನೇನು ಬೇಕಲ್ಲ, ಪಲಾವ್ ಎಲೆ, ಆಮೇಲೆ ಏಲಕ್ಕಿ, ಲವಂಗ, ಆಮೇಲೆ ಕರಿಮೆಣಸು ಎಲ್ಲ ಒಟ್ಟು. ಆಮೇಲೆ ಇದೊಂದು ರೋಶ್ನಿ ಒಂದು ಮನೆ ತರಿಸಿದ್ಲೆ ದಾವತ್ ಬಿರಿಯಾನಿ ಮಸಾಲ ಪೇಸ್ಟ್ ಅಂತ ಹೇಳಿ. ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಾಕತ್ತೀನಿ, ನೋಡೋಣ ಹೆಂಗೆ ಆಕೈತಿ. ಆಮೇಲೆ ಕರಿಬೇವ, ಕೊತ್ತಂಬರಿ, ಮೊಸರು, ಆಮೇಲೆ ಇದು ಗ್ರೀನ್ ಪೀಸ್ ಫ್ರೋಝನ್ ಇವ. ಸೊ ಹೀಗಾಗಿ ಎಲ್ಲ ಒಟ್ಟು ಕಟ್ ಮಾಡಿ ಇಟ್ಕೊಂಡೀನಿ. ನಡ್ರಿ ವೆಜ್ ಬಿರಿಯಾನಿ ಮಾಡೋಣ ಅಂತ. ಓಕೆ, ನಾನಂತೂ ಈಗ ಎಲ್ಲ ಚಾಪ್ ಮಾಡಿ ಇಟ್ಕೊಂಡೀನಿ. ಸೊ ಇಲ್ಲೆಲ್ಲ ಪ್ಲೇಟ್ದಾಗ ನೀವು ನೋಡ್ಬೋದು ಎಲ್ಲ ವೆಜಿಟೇಬಲ್ಸು, ಆಮೇಲೆ ಪನ್ನೀರ್ ಆಲ್ರೆಡಿ ನಿಮಗೆ ವಿಡಿಯೋದಾಗ ತೋರಿಸೀನಿ. ಚಾಪ್ ಮಾಡಿ ಇಟ್ಕೊಂಡೀನಿ. ವೆಜ್ ಬಿರಿಯಾನಿ ಈಸಿಯಾಗಿ ಮಾಡೋದು ಹೆಂಗೆ ಬಾಯ್ಸ್, ನೀವು ಮನೆ ಒಳಗೆ ಯಾರೂ ಇರ್ಲಾರ್ದಾಗ, ನಿಮ್ಮ ಪೇರೆಂಟ್ಸ್ ಇರ್ಲಾರ್ದಾಗ ಕುಕ್ಕಿಂಗ್ ನೀವು ಅಗದಿ ಈಸಿಯಾಗಿ ಮಾಡ್ಕೋಬೋದು. ಓಕೆ, ಲೆಟ್ಸ್. ಇವಾಗ ಕುಕ್ಕರ್ ಇಟ್ಟೆ, ನಾನು ಕುಕ್ಕರ್ದಾಗ ಮಾಡ್ತೀನಿ. ಯಾಕಂದ್ರೆ ಈಸಿಲಿ ನಿಮಗೆ ವಿದಿನ್ 15 ಮಿನಿಟ್ಸ್ ಒಳಗೆ ಅಥವಾ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಒಳಗೆ ನಿಮ್ಗೆ ವೆಜ್ ಬಿರಿಯಾನಿ ರೆಡಿ ಆಗ್ತದೆ. ಸೊ ಫಸ್ಟಿಗೆ ಈಗ ನಾವು ಯೂಸ್ ಮಾಡೋದು ಗಾಂಧಿ ಎಣ್ಣೆ. ನಾವು ಊರಿಗೆ ಹೋದಾಗ ಎವ್ರಿ ಟೈಮ್ ಒಂದು 5-6 ಲೀಟರ್ ಗಾಂಧಿ ಎಣ್ಣೆ ತೊಗೊಂಬಂದಿರ್ತೀನಿ. ಸೊ ಫಸ್ಟಿಗೆ ಒಂದು ಸ್ವಲ್ಪ ಗಾಂಧಿ ಎಣ್ಣೆ ಹಾಕ್ತೀನಿ. ಸೊ ಎಣ್ಣೆ ಜಾಸ್ತಿ ನಾವು ಯೂಸ್ ಮಾಡೋಂಗಿಲ್ಲ. ಸೊ ಅದ್ರ ಸಲುವಾಗಿ ಸೊ ಗಾಂಧಿ ಎಣ್ಣೆ ಒಂದು ಸ್ವಲ್ಪ ಈಗ ಹೀಟ್ ಆಗ್ಬೇಕು. ಸೊ ನಾ ಎದಕ್ಕೆ ನಿಮಗೆ ಹೇಳ್ತೀನಪ್ಪ ಅಂತಂದ್ರೆ ಕುಕ್ಕಿಂಗ್ ಭಾಳ ಎದಕ್ಕೆ ಇಂಪಾರ್ಟೆಂಟ್ ಬಾಯ್ಸಿಗೆ. ಗರ್ಲ್ಸ್ಗಂತೂ ಮಾಡ್ತಾರೆ ಕುಕ್ಕಿಂಗ್. ಸೊ ಬಾಯ್ಸ್ ಎದಕ್ಕೆ ಕುಕ್ಕಿಂಗ್ ನಿಮಗೆ ಇಂಪಾರ್ಟೆಂಟ್ ಅಂತಂದ್ರೆ ಇದನ್ನು ನೀವು ಮಸ್ತ್ ಎಂಜಾಯ್ ಮಾಡ್ಬೋದು. ಒಂದ್ಸಲ ನೀವು ಕಲಿತ್ರಿ ಅಂತ. ನಾ ಈಗ ಆಲ್ಮೋಸ್ಟ್ 10th ಆದಮೇಲೆ ಅಂದರೆ PUC ಇದ್ದಾಗಿಂದನೂ ನಾ ಕುಕ್ಕಿಂಗ್ ಕಲಿಯಾಕತ್ತೀನಿ. ಮೀನ್ಸ್ ಕುಕ್ಕಿಂಗ್ ಅವಾಗಿಂದನೂ ಕಲಿತೆ PUC ಇದ್ದಾಗಿಂದ. ಸೊ ಈಗಂತೂ ಅಗದಿ ಪರ್ಫೆಕ್ಟಾಗಿ ಎಲ್ಲನೂ ಮಾಡ್ತೀನಿ. ಸೊ ಈ ಫಸ್ಟಿಗೆ ಏನು ಮಾಡೋಣ ಅಂತಂದ್ರೆ ಎಣ್ಣೆ ಈಗ ಕಾದೈತಿ. ಸೊ ಕರಿಬೇವು, ಆಮೇಲೆ ಇವೇನು ಮಸಾಲೆಗಳು ಇದ್ವಲ್ಲ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಆಮೇಲೆ ಪಲಾವ್ ಎಲೆ. ಸೊ ಇವೆಲ್ಲ ಇದಕ್ಕೆ ಈಗ ಹಾಕೋಬೇಕು. ಸೊ ಜಸ್ಟ್ ಹಂಗೆ ಈಗ ಏನು ಮಾಡಾಕತ್ತೀನಿ ಅಂತಂದ್ರೆ ಏಲಕ್ಕಿ ಬಿಡಿಸ್ಕೊಳಕತ್ತೀನಿ. ಅಲ್ಲಿ ತನಕ ಒಂದು ಸ್ವಲ್ಪ ಎಣ್ಣೆ ಕರೆಕ್ಟಾಗಿ ಹೀಟ್ ಆಗಲಿ. ಆಮೇಲೆ ಕುಕ್ಕಿಂಗ್ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮಗೆ ಇಂಟ್ರೆಸ್ಟ್ ಇರ್ಬೇಕು. ಸೊ ಆಲ್ತು ಫಾಲ್ತುಗ ಬಿಟ್ಟಿ ಬ್ಯಾಸರಲ್ಲೇ ಬಂದು ನೀವು ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಏನೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಸೊ ಏನೇ ಮಾಡ್ಬೇಕಂದ್ರೂ ಲೈಫ್ ಒಳಗೆ ಮೊದಲು ಮೇನ್ ಮನುಷ್ಯಾಗ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವನು ಏನೇನೋ ಸಾಧಿಸೋಕ್ಕಾಗಂಗಿಲ್ಲ. ಸೊ ನಾ ಹೆಂಗೆ ಕುಕ್ಕಿಂಗ್ ನಮ್ಗೆ ಇನ್ಸ್ಪಿರೇಷನ್ ಬಂತಂತಂದ್ರೆ, ಒಬ್ವಿಯಸ್ಲಿ ನಾ ಕಲಿಯಾಕೆಲ್ಲ ಹೊರಗೆ ಇದ್ದೆ.
ಸೊ ಅವಾಗ ಡೈಲಿ ಹೊರಗೆ ತಿಂದು ಬೇಸರ ಆಗಿಬಿಡಾಕತ್ತೆ ಅವನ ಮತ್ತು ಇನ್ನೇನು ಮಾಡೋದು ಸುಮ್ಮನೆ ನಾನೇ ಯಾಕೆ ಮನ್ಯಾಗ ಸ್ಟಾರ್ಟ್ ಮಾಡಬಾರ್ದು ಅಂಥೇಳಿ ನಾನೇ ಮತ್ತು ನಮ್ಮ ರೂಮೇಟ್ ಏನು ಮಾಡಿದ್ವಿ, ಸೊ ಕುಕಿಂಗ್ ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ನಾವು ರೂಮ್ದಾಗನ ಕುಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ. ಸೊ ಈಗ ನೋಡ್ರಿ ಫಸ್ಟಿಗೆ ಸ್ವಲ್ಪ ಇದನ್ನು ಸಣ್ಣ ಇಡ್ತೀನಂತ ಸಣ್ಣ ಇಟ್ಟ ಈಗ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕಿರ್ತೀನಿ, ಆಮೇಲೆ ಇವೇನೇನು ಮಸಾಲೆಗಳಿದ್ವಲ್ಲ ಎಲ್ಲ ಇದಕ್ಕೆ ಹಾಕಿಬಿಡ್ಬೇಕು. ಸ್ಟಾರ್ಟಿಂಗ್ ನಾ ಕುಕಿಂಗ್ ಕಲಿಬೇಕಾರ ಹಿಂಗೆ ಕರಿಬೇವ ಮತ್ತು ಮೆಣಸಿನ್ಕಾಯಿ ಇವೆಲ್ಲ ಹಾಕಿದ್ಮೇಲೆ ಬರ್ರಂತೆ ಹಿಂಗೆ ಓಡಿ ಹೋಗ್ಬಿಡ್ತಿದ್ದೆ. ಈಗೆಲ್ಲ ರೂಢಿ ಆಗಿಬಿಟ್ಟೈತಿ, ಆದ್ರೂ ಒಂದು ಸ್ವಲ್ಪ ಹೆದರ್ತೇನೆ. ಯಾಕಂದ್ರೆ ಎಣ್ಣೆ ಹಾಕಿದ್ಮೇಲೆ ಈ ಕರಿಬೇವ ಆಮೇಲೆ ಈ ಜೀರಿಗೆ ಹಾಕ್ಬೇಕಂದ್ರೆ ಆಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಚೊಟ್ ಎಣ್ಣೆ ಸುಡಿತೈತಿ. ಅದು ಅಂತೂ ನಮ್ಗೆ ಭಾಳ ಮೊದಲು ಅಂಜಿಕಿತ್ತು. ಈಗೂ ಆದ್ರೂ ಹಿಂಗೆ ಸೀದಾ ಹಿಂಗೆ ಒಗದು ಓಡಿ ಹೋಗ್ಬಿಟ್ಟಿರ್ತೀನಿ. ನೀವು ಕುಕಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೂ ಗೊತ್ತಾಕೈತೆ ಎಕ್ಸ್ಪೀರಿಯನ್ಸ್. ಸೊ ಈಗ ನಾ ಏನು ಮಾಡೀನಿ, ಜೀರಿಗೆ, ಸಾಸಿವೆ, ಪಲಾವ್ ಎಲೆ, ದಾಲ್ಚಿನ್ನಿ, ಏಲಕ್ಕಿ, ಲವಂಗ, ಗೋಡಂಬಿ ಎಲ್ಲ ಹಾಕೀನಿ. ಸೊ ಈಗ ನಾ ಕಟ್ ಮಾಡಿರೋ ವೆಜಿಟೇಬಲ್ಸ್ ಒಳಗೆ ಏನಿದು ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಏನದಾವಲ್ಲ, ಸದ್ಯಕ್ಕೆ ಬರೀ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಸದ್ಯಕ್ಕೆ ಇದಷ್ಟ ಹಾಕೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮನುಷ್ಯ ಯಾವಾಗ ಹೊರಗೆ ಬೀಳ್ತಾನಲ್ಲ ಅಂದ್ರೆ ಈಗ ಒಬ್ಬೊಬ್ರು ಏನು ಮಾಡ್ತಾರೋ ಪೇರೆಂಟ್ಸ, ನಮ್ಮ ಮನೆ ಒಳಗನ ಇರಲಿ ಅವ, ನಮ್ಮ ಕಣ್ಣು ಮುಂದನ ಇರಲಿ, ಎಲ್ಲ ಇಲ್ಲೇ ಕಲೀಲಿ ಅವ, ಸೊ ಇಲ್ಲೇ ಮನೆ ಒಳಗನ ಇದ್ದ ಎಲ್ಲ ಅಲ್ಲೇ ಲೋಕಲ್ ಕಾಲೇಜ್ಗನ ಹಚ್ಚಿ ಎಲ್ಲ ಅವ್ರಿಗೆ ಭಾಳ ಮುದ್ದು ಮಾಡಿ ಬೆಳೆಸಿರ್ತಾರಲ್ಲ. ಸೊ ಅವ್ರಿಗೆ ಹೊರಗಿಂದ ನಾಲೆಜ್ ಒಂದು ಸ್ವಲ್ಪ ಕಡಿಮೆ ಇರ್ತೈತಿ, ಎಲ್ಲರಿಗೂ ಅಂತಲ್ಲ, ನಾ ಅಬ್ಸರ್ವ್ ಮಾಡಿದ್ದ ಪ್ರಕಾರ. ಸೊ ಅದಕ್ಕೆ ಸೊ ಈಗ ನಾನು ನೋಡ್ರಿ ಆಲ್ಮೋಸ್ಟ್ PUC ಇಂದ ನಾನು ಹೊರಗೆ ಕಲಿಯಾಕಿದ್ದೆ, ನಮ್ಮ ಜಾಬೂ ಎಲ್ಲ ಹೊರಗೆ. ಸೊ ನನಗೆ ಎಲ್ಲ ಕುಕಿಂಗ್ ಮಾಡಬೇಕು ಆಮೇಲೆ ಬೇರೆ ಬೇರೆ ಹಾಬೀಸ್ಗಳು ಎಲ್ಲ ನನಗೆ ಆಟೋಮೆಟಿಕ್ ನನಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು ನಾ ಸ್ಟಾರ್ಟ್ ಮಾಡಿದೆ. ಸೊ ನೀವು ಯಾವಾಗ ಹೊರಗೆ ಬೀಳ್ತಿರಲ್ಲ ಕಲಿಯಾಕ ಆಮೇಲೆ ಜಾಬ್ ಮಾಡಾಕ, ಸೊ ಹಿಂಗೇನ ಒಟ್ಟು ಮನುಷ್ಯ ಯಾವಾಗ ಹೊರಗೆ ಬೀಳ್ತಾನೆ ಮನಿ ಬಿಟ್ಟು, ಅವಾಗ ನಿಮಗೆ ದುನಿಯಾ ಕಲಿಬೋದು. ನಿಮಗೆ ಏನೇನು ಹಿಂಗೆ ಇಂಟ್ರೆಸ್ಟ್ ಬರ್ತೈತಲ್ಲ ಹೇಳ್ತೀನಿ. ಸೊ ನೀವೆಲ್ಲ ಜಗತ್ತು ನೋಡ್ತಿರ್ತೀರಿ ಹೊರಗೆ, ಹೋಟೆಲ್ದಾಗ ಹೆಂಗೆ ಇರ್ತೈತಿ, ಡೈಲಿ ಅಂತೂ ಹೋಟೆಲ್ದಾಗ ತಿನ್ನಕ್ಕೆ ಆಗಂಗಿಲ್ಲ. ನಾವು ಕಲಿಬೇಕಾದ್ರೆ ಸ್ಟಾರ್ಟಿಂಗ್ 1 ತಿಂಗಳ 2 ತಿಂಗಳ ಹೋಟೆಲ್ದಾಗ ತಿನ್ನೋಂಗೆ ಇಂಟ್ರೆಸ್ಟ್ ಇತ್ತು. ಆಮೇಲೆ ಬರ್ಬರ್ತಾ ಅದು ಟೇಸ್ಟ್ ಬೇಸರ ಆಗಿಬಿಡ್ತು. ಆಮೇಲೆ ನಮ್ಮ ಮಮ್ಮಿರೂ ಆಮೇಲೆ ನನ್ನ ಪಪ್ಪಾರೂ ಇಬ್ಬರು ಅವರು ಕುಕ್ ಮಾಡ್ತಾರೋ. ನಮ್ಮ ಪಪ್ಪಾರು ಅಗದಿ ಮಸ್ತ್ ಕುಕ್ ಮಾಡ್ತಾರೋ. ಆಮೇಲೆ ರೋಶ್ನಿ ಅಂತೂ ಕೇಳೋಂಗಿಲ್ಲ, ಅಗದಿ ಫುಲ್ ಮುಳಿಗೆದ್ದು ಬಿದ್ದಾಳಕ್ಕೆ ಕುಕ್ಕಿಂಗ್ ಒಳಗೆ. ಸೊ ಮಸ್ತ್ ಈಗ ಉಳ್ಳಾಗಡ್ಡಿ ಆಮೇಲೆ ಮೆಣಸಿನ್ಕಾಯಿ ಏನು ಹಾಕಿಲ್ಲ ಅವ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ನಾ ವೆಜಿಟೇಬಲ್ಸ್ ಹಾಕಿ ವೆಜ್ ಬಿರಿಯಾನಿ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ, ನಿಮ್ಗೆ ಅದ್ರಾಗ ಬೀನ್ಸ್, ಕ್ಯಾರೆಟ್ ಆಮೇಲೆ ಆಲೂ, ಪನ್ನೀರ್ ಎಲ್ಲ ಏನು ಬೇಕು ಎಲ್ಲ ನಿಮ್ಗೆ ಅದ್ರಾಗ ವಿಟಮಿನ್ಸ್ ಸಿಕ್ಕಾಬಿಡ್ತಾವೆ. ಈಗ ನಾ ಏನು ಮಾಡಾಕತ್ತೀನಿ, ಪನ್ನೀರ್ ಹಾಕಾಕತ್ತೀನಿ. ಸೊ ಪನ್ನೀರ್ ಹಾಕಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಈ ಸ್ಕೂಲ್ ಡೇಸಾಗದು ಇದ್ದಾಗ ಎವ್ರಿ ಸ್ಯಾಟರ್ಡೇ ಅವಲಕ್ಕಿ ಮಾಡ್ಕೊಂಡು ಹೋಗ್ತಿದ್ವಿ. ಯಾರ್ಯಾರು ನಿಮಗೆ ನೆನಪಿರ್ಬೋದು ಮೋಸ್ಟ್ಲಿ. ಮಂಡೇ ಟು ಫ್ರೈಡೇ ಚಪಾತಿ, ರೊಟ್ಟಿ, ಪಲ್ಯ ಹಿಂಗೆ ಕಟ್ಕೊಂಡು ಹೋಗ್ತಿದ್ವಿ. ಬಟ್ ಶನಿವಾರ ಬಂತಂದ್ರೆ ಯಾರ್ಯಾರ ಮನೆ ಒಳಗೆ ಅವಲಕ್ಕಿ ಮಾಡ್ತಿದ್ರು ಅನ್ನೋದು ಹೇಳ್ರಿ ನೋಡೋಣ. ನಮ್ಮ ಮನೆಗಂತೂ ಸ್ಯಾಟರ್ಡೇ ಬಂತಂದ್ರೆ ಅವಲಕ್ಕಿ ಕಟ್ಕೊಂಡು ಹೋಗ್ಬಿಡ್ತಿದ್ವಿ. ಸ್ಕೂಲ್ದಾಗ ಶನಿವಾರ ಎಲ್ಲರೂ ಊಟ ಮಾಡ್ಬೇಕಾರೆ ಎಲ್ಲರದು ಡಬ್ಬಿ ತೆಗೆದ್ರೆ ಎಲ್ಲರದು ಹಸಿರು ಪೂರ ಎಲ್ಲ ಅವಲಕ್ಕಿನ. ಅವಾಗ ಎಲ್ಲರೂ ಶೇರ್ ಮಾಡ್ಕೊಂಡು ಯಾರ್ಯಾರ ಮನೆ ಅವಲಕ್ಕಿ ಹೆಂಗೆ ಟೇಸ್ಟ್ ಇರ್ತೈತೆ ಅಂತ ಅನ್ನೋದು ಶೇರ್ ಮಾಡ್ಕೊಂಡು ಎಲ್ಲರೂ ಮಸ್ತ್ ತಿಂತಿದ್ವಿ. ಸ್ಕೂಲ್ ಡೇಸ್ದ ಮೆಮರಿನ ಭಾರಿ ಬಿಡ್ರಿ.
ಯಾಕಂದ್ರೆ ನಮ್ಮ ಸ್ಕೂಲ್ದಾಗ ಮಸ್ತ್ ಸುತ್ತಮುತ್ತ ಎಲ್ಲ ತೆಂಗಿನ ಗಿಡಗಳಿದ್ದು. ಸೊ ಊಟಕ್ಕೆ ಬಿಟ್ರಂದ್ರೆ ಎಕ್ಸಾಕ್ಟ್ ನಾವು ಹೋಗಿ ಅಲ್ಲಿ ತೆಂಗಿನ ಗಿಡಗಳು ಕೆಳಗಡೆ ಕುಂದಿರ್ತಿದ್ವಿ ಗ್ರೂಪ್ ಹಿಂಗೆ ರೌಂಡ್ ಆಗಿ. ಎಲ್ಲರೂ ಡಬ್ಬಿ ಹಿಂಗೆ ಓಪನ್ ಮಾಡಿ ಯಾರ್ಯಾರು ಎಣ್ಣೆ ತಂದಾರ ಎಲ್ಲ ಶೇರ್ ಮಾಡ್ಕೊಂಡು ಆಮೇಲೆ ತಿನ್ನೋದು. ಈಗಿಂದ ಜನ್ರೇಷನ್ ಈಗೇನು ಸ್ಕೂಲ್ ಹೊಂಟಾರಲ್ಲ ಹುಡುಗರು ಸಿಟಿ ಒಳಗೆ, ಫುಡ್ ಶೇರ್ ಮಾಡೋಂಗಿಲ್ಲ. ನಿಮ್ಗೆ ರೂಲ್ಸ್ ಗೊತ್ತಿರ್ಬೇಕು. ಸೊ ಫುಡ್ ಏನು ಶೇರ್ ಮಾಡ್ಲಾರ್ದನ್ನ ಹುಡುಗರು ಊಟ ಮಾಡ್ಬೇಕು, ಇಲ್ಲಾಂದ್ರೆ ಕಂಪ್ಲೇಂಟ್, ಪೇರೆಂಟ್ಸ್ ಕಡೆಯಿಂದ ಕಂಪ್ಲೇಂಟ್ ಬರ್ತಾವೆ. ಸಣ್ಣ ಹುಡುಗರು ಏನ್ರಿ ಮನೆ ಒಳಗೆ ಹೋಗಿ ಹೇಳಿದ್ವು ಅಂದ್ರೆ, ಇಲ್ಲ ನಮ್ದು ಬಾಜು ಇದ್ದ ಹುಡುಗ ನಮ್ದು ಡಬ್ಬಿ ಒಳಗೆ ಕೈ ಹಾಕಿ ತಿಂದ ಅಂತಂದ್ರೆ ಸೀದಾ ಪೇರೆಂಟ್ಸ್ ಮರ್ದಿನ ಸ್ಕೂಲಿಗನ ಫುಡ್ ಶೇರ್ ಮಾಡೋದು. ಈ ಸದ್ಯಕ್ಕೆ ಈಗಿಂದ ಎಜುಕೇಶನ್ ಸಿಸ್ಟಮ್ ಅಂತೂ ಪೂರ ಬದಲಾಗೈತೆ ಬಿಡ್ರಿ. ಅವನು ಅದ್ರ ಬಗ್ಗೆ ಏನು ಹೇಳಂಗಿಲ್ಲ, ಅದ್ರದ್ದೊಂದು ಬೇರೆ ವಿಡಿಯೋದಾಗ ಡಿಸ್ಕಸ್ ಮಾಡೋಣ ಅಂತ. ಸೊ ಆಲ್ವೇಸ್ ವೆಜ್ ಬಿರಿಯಾನಿ ಆಯ್ತು, ಆಮೇಲೆ ರೈಸ್ ಆಯ್ತು, ನೀವು ದಾಲ್ ಮಾಡೋದಿತ್ತಂದ್ರೆ ಮಸ್ತ್ ಕುಕ್ಕರ್ದಾಗ ಮಾಡ್ರಿ. ಆಮೇಲೆ ಭಾಳ ಫಾಸ್ಟ್ ಆಗ್ತೈತಿ. ನೀವು ಜರ್ಮನಿ ಬೊಗಾಣಿ ಒಳಗೆ, ನಾವಂತೂ ಜರ್ಮನಿ ವೆಸಲ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ, ಎಲ್ಲ ಫುಲ್ ಸ್ಟೀಲ್ ಇದನ್ನೇ ಯೂಸ್ ಮಾಡ್ತೀವಿ. ನನಗೆ ಕುಕಿಂಗ್ ಅಂತೂ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಮೊದಲಿಂದನು. ಅದ್ರಾಗ ಮನ್ಯಾಗ ಯಾರು ಊರಿಗೆ ಹೋದ್ರಂದ್ರೆ ನಾ ಮೊಬೈಲ್ ಕಾಲೇಜ್ ಡೇಸ್ದಾಗ ಅದು ಇದ್ದಾಗ ಯಾವಾಗ ಹೆಂಗೆ ಊರಿಗೆ ಹೋಗಿದ್ನಲ್ಲ, ನಮ್ಮ ಮಮ್ಮಿಯರ್ ಗೋಡಂಬಿ ಮತ್ತು ದ್ರಾಕ್ಷಿ ಇವೆಲ್ಲ ಮುಚ್ಚಿಟ್ಟು ಬಿಡ್ತಿದ್ರು ಕಿಚನ್ ಒಳಗೆ ಎಲ್ಲರೂ ಹೊರ ಹೋಗೋದಿತ್ತಂದ್ರೆ. ಯಾಕಂದ್ರೆ ನಾ ಏನೋ ಉಪ್ಪಿಟ್ಟು ಮಾಡಿದ್ರು ಅದ್ರಾಗ ಗೋಡಂಬಿ, ಅವಲಕ್ಕಿ ಮಾಡಿದ್ರು ಅದ್ರಾಗ ಗೋಡಂಬಿ, ವೆಜ್ ಬಿರಿಯಾನಿ ಏನು ಮಾಡಿದ್ರು ಒಟ್ಟು ಅದ್ರಾಗ ಗೋಡಂಬಿ ಹಾಕ್ತಿದ್ದೆ. ಹಿಂಗಾಗಿ ನಮ್ಮ ಮಮ್ಮಿಯವ್ರ ತಲೆ ಕೆಟ್ಟ, ಇವು ಏನು ಬರೀ ಗೋಡಂಬಿನ ಎಲ್ಲ ಖಾಲಿ ಮಾಡತ್ತಾನ ಅಂತ ಹೇಳಿ ಎಲ್ಲರೂ ಊರಿಗೆ ಹೊಂಟ್ರಂತಿಕೋರ ಗೋಡಂಬಿ ದ್ರಾಕ್ಷಿ ಫುಲ್ ಎಲ್ಲೋ ಒಂದು ಸೀಕ್ರೆಟ್ ಜಾಗದಾಗ ಮುಚ್ಚಿಟ್ಟು ಹೋಗಿದ್ರು. ನಾ ಅವ್ರು ಹೊರಗೆ ಬೀಳೋ ತಡನ ಪಪ್ಪ ಮಮ್ಮಿ ಬಾಗ್ಲ ಹಾಕೊಂಡು ಗೋಡಂಬಿ ದ್ರಾಕ್ಷಿ ಹುಡುಕ್ಯಾಡಕ್ಕೆ 1 ತಾಸು 2 ತಾಸು ಹುಡುಕ್ಯಾಡೋದ್ರಾಗ ಟೈಮ್ ಹೋಗಿತ್ತು ನನಗೆ. ಅದಂತೂ ಭಾರಿ ಎಕ್ಸ್ಪೀರಿಯನ್ಸ್. ಹಂಗೂ ಅಲ್ಲಿ ಇಲ್ಲಿ ಹುಡುಕ್ಯಾಡಿ ಗೋಡಂಬಿ ಹುಡುಕ್ಯಾಡ್ತಿದ್ದೆ, ಸಿಗ್ತಿದ್ವು, ಭಾರಿ ಮಜಾ ಬರ್ತಿತ್ತು. ಸೊ ಈಗ ಪನ್ನೀರ್ ಎಲ್ಲ ಮಸ್ತ್ ಫ್ರೈ ಮಾಡೀನಿ. ಸೊ ಈಗ ನಾ ಏನು ಮಾಡಕತ್ತೀನಿ ಅಂತಂದ್ರೆ, ಇದು ರೋಶ್ನಿ ಒಂದು ದಾವತ್ ಬಿರಿಯಾನಿ ಮಸಾಲ ಪೇಸ್ಟ್ ಅಂತ ಹೇಳಿ ತರಿಸಿದ್ಲು. ಸೊ ಇದನ್ನು ಪೇಸ್ಟ್ ಈಗ ಇದ್ರಾಗ ಹಾಕಾಕತ್ತೀನಿ. ಪೇಸ್ಟ್ ಹಾಕಿ ಎಲ್ಲ ಮತ್ತೆ ಕರೆಕ್ಟಾಗಿ ಮಸ್ತ್ ಸ್ಟಿರ್ ಮಾಡಿದ ಮೇಲೆ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಂತ. ಸೊ ಇದು ಆಲ್ರೆಡಿ ನಾ ಇದನ್ನು ಕಟ್ ಮಾಡಿ ಇಟ್ಕೊಂಡೀನಿ ಪೇಸ್ಟ್. ಸೊ ಪೇಸ್ಟ್ ಹಾಕಾಕತ್ತೀನಿ ಈಗ, ಅರ್ಧ ಪೇಸ್ಟ್ ಅಷ್ಟು ಹಾಕ್ತೀನಂತ. ಸೊ ಉಳಿದಿದ್ದು ಹಂಗೆ ಒಂದು ಸ್ವಲ್ಪ ತೆಗೆದ್ಬಿಡೋಣ, ನೋಡೋಣ. ಫಸ್ಟಿಗೆ ಫಸ್ಟ್ ಟೈಮ್ ನಾ ಇದನ್ನು ಟ್ರೈ ಮಾಡಾಕತ್ತಿದ್ದು. ಯಾಕಂದ್ರೆ ನಾ ಯಾವಾಗಲೂ ಕಾಯಂ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಇದು ಹಾಕಿ ಅಷ್ಟು ಮಾಡ್ತಿದ್ದೆ. ವೆಜಿಟೇಬಲ್ಸ್, ಜಿಂಜರ್ ಗಾರ್ಲಿಕ್ ಪೇಸ್ಟು ಯಾವುದೂ ಹಿಂಗೆ ಪ್ರಿಸರ್ವೇಟಿವ್ ಪೇಸ್ಟ್ಗಳು ಯೂಸ್ ಮಾಡ್ತಿರ್ಲಿಲ್ಲ ಮೊದಲು. ಫಸ್ಟ್ ಟೈಮ್ ಇದು ಪೇಸ್ಟ್ ಹಾಕಿ ನಾನು ಟ್ರೈ ಮಾಡತ್ತೀನಿ, ನೋಡೋಣ ಟೇಸ್ಟ್ ಹೆಂಗೆ ಆಕೈತಿ ಅಂತ ಹೇಳಿ. ಬಾಯ್ಸ್, ನಿಮಗೆ ಯಾರ್ಯಾರಿಗೂ ಕುಕ್ಕಿಂಗ್ ನಿಮ್ದು ಫೇವ್ರೇಟ್ ಹಾಬಿ ಐತೆ ಅನ್ನೋದು ಹೇಳ್ರಿ ಕಮೆಂಟ್ ಸೆಕ್ಷನ್ದಾಗ. ಕುಕ್ಕಿಂಗ್ ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನಿಮ್ಮ ಫೇವ್ರೇಟ್ ನಿಮ್ಮ ಡಿಶಸ್ಗಳು ಏನೇನು ನೀವು ಪ್ರಿಪೇರ್ ಮಾಡ್ತೀರಿ ಅಂದ್ರೆ, ಯೂಶ್ವಲಿ ನೀವು ಮನ್ಯಾಗ ಯಾರು ಇರ್ಲಾರ್ದಾಗ ಅಥವಾ ಮನ್ಯಾಗ ಇದ್ದಾಗನ ನಿಮ್ಮದು ಫೇವ್ರೇಟ್ ಐಟಮ್ಸ್ಗಳು ಏನು ನೀವು ಕುಕ್ ಮಾಡಕ್ಕೆ ಇಷ್ಟಪಡ್ತೀರಿ ಅದನ್ನು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ನಂದು ಆಲ್ವೇಸ್ ಮನೆ ಒಳಗೆ ನಾನು ವೆಜ್ ಬಿರಿಯಾನಿ ಮಾಡೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನನಗಂತೂ ಮೋಸ್ಟ್ ಫೇವ್ರೇಟ್ ಅದ. ನಾ ಎಲ್ಲೇ ಊರಿಗೆ ಹೋದ್ರು, ನಮ್ಮ ಊರಿಗೆ ಹೋದ್ರು, ಆಮೇಲೆ ರೋಶ್ನಿಯವ್ರ ಊರಿಗೆ ಹೋದ್ರು ವೆಜ್ ಬಿರಿಯಾನಿ ಮಾತ್ರ ಒಂದು ಸಲ ಮಾಡಿರ್ತೀನಿ. ಸೊ ಈಗ ಪೇಸ್ಟ್ ಹಾಕಿ ಮಸ್ತ್ ಸ್ಟಿರ್ ಮಾಡೀನಿ. ಸೊ ಈಗ ಏನು ಮಾಡ್ತೀನಿ, ಹಸಿ ವಟಾಣಿಗಳೆಲ್ಲ ಇದ್ರ ಹಾಕ್ತೀನಂತ. ಆಮೇಲೆ ನೋಡ್ರಿ ವೆಜಿಟೇಬಲ್ಸ್ ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ, ಬೀನ್ಸ್, ಆಲೂ ಮತ್ತು ಕ್ಯಾರೆಟ್ ಇವನ್ನೆಲ್ಲ ಹಾಕಾಕತ್ತೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಮಸ್ತ್ ಎಲ್ಲ ಸ್ಟಿರ್ ಮಾಡ್ರಿ. ಫುಲ್ ಎಲ್ಲ ಹೆಂಗೆ ಅಂದ್ರೆ ಮಿಕ್ಸ್ ಆಗ್ಬೇಕು. ಅವು ಭಾಳ ಈಸಿ ಐತ್ರಿ ಕುಕಿಂಗ್, ತಲೆ ಕೆಡಿಸ್ಕೊಳಂಗಿಲ್ಲ. ನಿಮಗೆ ಏನಾರಿ ಕುಕಿಂಗ್ ಕಲಿತರಂತಿಕೋರಿ ಡೈಲಿ ನೀವು ಮನ್ಯಾಗ ಮಾಡ್ಕೊಳಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬಂದ್ಬಿಡ್ತೈತಿ.
ಈ ಯಾರ್ಯಾರು ನೀವು ಆಲ್ರೆಡಿ ಕುಕಿಂಗ್ ಕಲ್ತಾರಲ್ಲ ಬಾಯ್ಸ್, ಅವ್ರಿಗೆ ಗೊತ್ತು ಇರ್ಬೋದು. ಕುಕಿಂಗ್ ಕಲಿತ್ರ ಅದು ನೀವು ಮನೆಯೊಳಗೆ ಏನು ಬೇಕು ಒಂದು ಸಲ ಅಷ್ಟೇ ನಿಮಗೆ ಹೊಸ ಐಟಮ್ಗಳು ಏನಾರ ಹೊಸ ಫುಡ್ಗಳದ್ದು ಡಿಶಸ್ಗಳು ನಿಮಗೆ ಏನಾರ ಮಾಡ್ಬೇಕಂದ್ರೆ ನಿಮ್ಗೆ ಅಷ್ಟೇ ನಿಮಗೆ ಯೂಟ್ಯೂಬ್ ನೋಡೋದು ಜರೂರತ್ ಆಗ್ತೈತಿ. ಈ ಟೈಮ್ದಾಗ ನಿಮಗೆಲ್ಲ ರೆಸಿಪಿ ತಲೆ ಒಳಗೆ ಆಟೋಮೆಟಿಕ್ ಬಂದ್ಬಿಡ್ತಾವೆ. ಸೊ ವೆಜಿಟೇಬಲ್ಸ್ ಹಾಕೀನಿ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದ್ರೆ ವೆಜ್ ಬಿರಿಯಾನಿ ಮಾಡ್ಬೇಕಂತಂದ್ರೆ ನನಗೆ ಕೊತ್ತಂಬರಿ ಆಮೇಲೆ ಇದು ಪುದೀನ ಅಗದಿ ಸಣ್ಣಂಗೆ ಕಟ್ ಮಾಡ್ಕೊಂಡೀನಿ. ಆಮೇಲೆ ಕೊತ್ತಂಬರಿನೂ ಅಗದಿ ಸಣ್ಣಂಗೆ ಕಟ್ ಮಾಡ್ಕೊಂಡೀನಿ. ಇದು ಹಾಕಿದ್ರಂದ್ರೆ ಇದ್ರದ್ದು ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ ವೆಜ್ ಬಿರಿಯಾನಿದ. ಸೊ ನೀವು ಟ್ರೈ ಮಾಡಿರಿ. ವೆಜ್ ಬಿರಿಯಾನಿ ಯಾವಾಗ ಪ್ರಿಪೇರ್ ಮಾಡ್ತಿರ್ತಿರಲ್ಲ, ಪುದೀನ ಆಮೇಲೆ ಕೊತ್ತಂಬರಿ ಸಣ್ಣಂಗೆ ಕಟ್ ಮಾಡಿ, ಈಗ ವೆಜಿಟೇಬಲ್ಸ್ನ ಏನು ಹಾಕಿಲ್ಲ, ವೆಜಿಟೇಬಲ್ಸ್ ಹಾಕಿದ ಮೇಲೆ ಇದನ್ನು ಪುದೀನ ಹಾಕಾಕತ್ತೀನಿ, ಆಮೇಲೆ ಕೊತ್ತಂಬರಿ. ಸೊ ಹಾಕಿ ಮಸ್ತ್ ತಿಳ್ಬೇಡ್ರಿ ಅದನ್ನ. ನಾ ಏನು ಫುಡ್ ಲಾಗರ್ ಅಲ್ಲ, ಸೊ ನಿಮಗೆ ಜಸ್ಟ್ ಹಂಗೆ ವೆಜ್ ಬಿರಿಯಾನಿ ಮಾಡೋದು ತೋರ್ಸಾಕತ್ತೀನಿ. ಫುಲ್ ರಾದಾಗೆ ಹೇಳಾಕತ್ತೀನಿ ನಾ ಏನು ಫುಲ್ ರೆಡಿಯಾಗಿ ನಾ ಹಿಂಗೆ ಕಟ್ ಮಾಡ್ಕೊಂಡು ನಾ ಹಂಗೆ ಕಟ್ ಮಾಡ್ಕೊಂಡು ಇದು ನೋಡ್ರಿ ಇಷ್ಟು ಕ್ವಾಂಟಿಟಿ ತೊಗೊಳ್ರಿ, ಇಷ್ಟು ಈರುಳ್ಳಿ 2 ತೊಗೊಳ್ಳಿ, ಆಮೇಲೆ ಮೆಣಸಿನ್ಕಾಯಿನೂ 4-5 ತೊಗೊಳ್ಳಿ, ಹಂಗೆ ಹಿಂಗೆ ಅಂತ ನಾ ಏನು ಹೇಳಿಲ್ಲ. ನಿಮ್ಗೆ ರುಚಿಗೆ ತಕ್ಕಂಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀವು ಹಾಕೋರಿ. ವೆಜಿಟೇಬಲ್ಸ್ ಮಾತ್ರ ನಾ ಜಾಸ್ತಿ ಹಾಕಿರ್ತೀನಿ. ಯಾಕಂದ್ರೆ ನೀವೆಲ್ಲ ರೆಸ್ಟೋರೆಂಟ್ ಒಳಗೆ ಆಮೇಲೆ ಹೋಟೆಲ್ ಒಳಗೆ ಹೋದ್ರಂದ್ರೆ ವೆಜ್ ಬಿರಿಯಾನಿ ಒಳಗೆ ನಿಮ್ಗೆ ಜಾಸ್ತಿ ಕಾಣಿಸೋದನ್ನ ವೆಜಿಟೇಬಲ್ಸ್. ಸೊ ಅದಕ್ಕೆ ವೆಜಿಟೇಬಲ್ಸ್ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ನಿಮಗೆ ವೆಜ್ ಬಿರಿಯಾನಿ ಮಸ್ತ್ ಟೇಸ್ಟ್ ಬರ್ತೈತಿ. ಆಮೇಲೆ ನಾ ಇಲ್ಲಿಂದ ಬೆಂಗಳೂರಿಂದ ಊರಿಗೆ ಹೋದಾಗಂತೂ ನನಗೆ ಎಲ್ಲೇ ಹೋದ್ರು, ನಾ ಎಲ್ಲರ ರಿಲೇಟಿವ್ಸ್ ಮನೆಗೆ ಹೋದ್ನಿ, ಅಲ್ಲಿ ಎಲ್ಲೇ ಹೋದ್ರೂ ನಾ ಒಂದು ಕುಕ್ಕಿಂಗ್ ಏನಾರ ಒಂದು ಐಟಮ್ ಮಾಡಿ ಅಡುಗೆ ಮನ್ಯಾಗ ಹೋಗಿ ಏನಾರ ಒಂದು ಅಡುಗೆ ಮಾಡೋ ಮಟ್ಟ ನಂಗೆ ಸಮಾಧಾನನ ಆಗೋದಿಲ್ಲ. ಯಾಕಂದ್ರೆ ಅದು ಒಂಥರ ಪ್ಯಾಷನ್ ಆಗಿಬಿಡ್ತೈತಿ, ನಿಮಗೆ ಒಂಥರ ಹಾಬಿ ಆತಂತ ತಿಳ್ಕೊರಿ, ಭಾರಿ ಮಜಾ ಬರ್ತೈತಿ. ಎಲ್ಲರೂ ಸುತ್ತಮುತ್ತ ಬಂದು ನಿಂತಿರ್ತಾರೆ. ನನಗೆ ಇನ್ನೊಂದು ಲೈಕ್ ಆಗಂಗಿಲ್ಲ, ನಾ ಕುಕ್ಕಿಂಗ್ ಮಾಡ್ಬೇಕಾದ್ರೆ, ನಾ ಅಡುಗೆ ಮಾಡ್ಬೇಕಾದ್ರೆ ಯಾರು ಬಂದು ಹಿಂಗೆ ಸುತ್ತಮುತ್ತ ಬಂದು ಹಿಂಗೆ ನೋಡ್ಕೋತ ನಿಂದಿರೋದು ನನಗೆ ಒಟ್ಟ ಲೈಕ್ ಆಗಂಗಿಲ್ಲ. ಸೀದಾ ಬೈದು ಹೊರಗೆ ಕಳಿಸಿಬಿಡ್ತೀನಿ. ಸೊ ನನಗೆ ಫ್ರೀಯಾಗಿ ಕಿಚನ್ ಫ್ರೀ ಇರಬೇಕು, ನಾವೊಬ್ಬ ಮಸ್ತ್ ಅಡುಗೆ ಮಾಡಬೇಕು. ಯಾರ್ಯಾರು ನನ್ನ ಟೈಪ್ ಕ್ಯಾಟಗರಿ ಒಳಗೆ ಅನ್ನೋದು ಹೇಳ್ರಿ. ಯಾಕಂದ್ರೆ ಸುಮ್ಮ ಬಂದು ಹಿಂಗೆ ನಿಂದಿರ್ತಾರೆ, ಏನು ಹಾಕಿದೀಪ, ಏನೇನು ಐಟಮ್ಗಳು ಹಾಕಿದಿ, ಅದು ಹಂಗೆ ಮಾಡಬಾರ್ದು, ಹಿಂಗೆ ಹಾಕಬೇಕು, ಆಮೇಲೆ ಕೊತ್ತಂಬರಿನೂ ಜಾಸ್ತಿ ಹಾಕಬೇಕು, ಬೀನ್ಸಿನೂ ಜಾಸ್ತಿ ಹಾಕಬೇಕು. ನನಗೆ ಹಿಂಗೆ ಹೇಳೋರು ಅಂದ್ರೆ ನನಗೆ ಒಟ್ಟ ಲೈಕ್ ಆಗಂಗಿಲ್ಲ. ನಾನು ಅಡುಗೆ ಮಾಡಕ್ಕೆ ಬಿಟ್ಟಿರಂದ್ರೆ ನನಗೆ ಕಂಪ್ಲೀಟ್ ಫ್ರೀಡಮ್ ಕೊಡಬೇಕು, ನಾ ಅಡುಗೆ ಮಾಡ್ತೀನಿ. ಸೊ ನಾ ಅಡುಗೆ ಮಾಡ್ಬೇಕಾದ್ರೆ ಕಿಚನ್ ಒಳಗೆ ಯಾರೇ ಬಂದ್ರೂ ಸೀದಾ ಹೇಳಿಬಿಡ್ತೀನಿ, ರೆಡಿ ಆಗುತ್ತೆ, ನಾನು ಸೀದಾ ಹೊರಗೆ ಕುಂದ್ರಿ ಆರಾಮನ ಮಾಡಿ ಕರಿತೀನಿ ಅಂತ. ಸೊ ಈ ಥರ ನೀವು ಯಾರ್ಯಾರು ನಿಮ್ಗೆ ಸೇಮ್ ಅದೇ ರೀ ಹೇಳ್ರಿ ನೋಡೋಣ. ಸೊ ಮಸ್ತ್ ಈಗ ಎಲ್ಲ ವೆಜಿಟೇಬಲ್ಸು ಎಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ಆಗೈತಿ. ಈಗ ನಾ ಏನು ಮಾಡಕತ್ತೀನಿ ಇಲ್ಲಿ ನೋಡ್ರಿ, ಒಂದು ಬಟ್ಲ ನಾ ರೈಸ್ ತೊಗೊಂಡಿದ್ದೆ. ಸೊ ಅದಕ್ಕೆ 2 ಬಟ್ಲ ನೀರು ಹಾಕೀನಿ. ಆ ಅಕ್ಕಿ ಏನು ನೀರಾಗ ಒಂದು ½ an hour ನಾನು ನೆನೆ ಇಟ್ಟಿದ್ದೆ. ಸೊ ಅದನ್ನು ಈಗ ಅಕ್ಕಿ ಆಮೇಲೆ ಪೆಂಡಿಂಗ್ ಅಂತೂ ಏನಿಲ್ಲ, ಅಕ್ಕಿ ಹಾಕಾಕತ್ತೀನಿ ಅಷ್ಟ. ಲೆಟ್ಸ್ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದೇವಿ. ನಾ ಈಗ ಏನು ಹೇಳೇನಿಲ್ಲ ಇದು ರೆಸಿಪಿ, ಓಕೆ, ನೀವು ಇದನ್ನು ಮನೆ ಒಳಗೆ ಒಂದು ಸಲ ಟ್ರೈ ಮಾಡಿರಿ. ಇಂಗ್ರೀಡಿಯೆಂಟ್ಸ್ ಮಾತ್ರ ನಾ ಹೇಳಿದ್ದು ನೀವು ಹಾಕೋಬೇಕಾ, ಪುದೀನ, ಕೊತ್ತಂಬರಿ, ಆಮೇಲೆ ಗೋಡಂಬಿ, ಏಲಕ್ಕಿ, ಲವಂಗ, ಆಮೇಲೆ ನಿಮ್ಮ ಕಡೆ ಅದು ಬಿರಿಯಾನಿ ಪೇಸ್ಟ್ ಇರಲಿಲ್ಲ ಅಂದರೆ ಬಿರಿಯಾನಿ ಪೌಡರ್ ಹಾಕ್ರಿ. ಆಮೇಲೆ ಒಬ್ಬೊಬ್ಬರು ಮೊಸರನ್ನ ಹಾಕ್ತಾರೆ, ಮೊಸರನ್ನ ಹಾಕಿಲ್ಲ. ತುಪ್ಪ ಅಂದ್ರೆ ತುಪ್ಪ ಹಾಕೋಬೋದು, ಎಣ್ಣೆ ಬದಲಿನೂ ತುಪ್ಪ ಹಾಕಿ ಬಿರಿಯಾನಿ ಮಾಡ್ತಿದ್ದಂದ್ರೂ ತುಪ್ಪ ಹಾಕಿನೂ ಬಿರಿಯಾನಿ ಮಾಡ್ಬೋದು. ನಾನು ಒಂದು ರಗಡ್ ಸಲ ಟ್ರೈ ಮಾಡೀನಿ. ಸೊ ಈಗ ನೀರು ಹಾಕಿದೆ, ನೀರು ಹಾಕಿದ ಮೇಲೆ ಲಾಸ್ಟಿಗೆ ನಾ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಈಗ ಉಪ್ಪು. ಸೊ ಉಪ್ಪಂತೂ ಕ್ವಾಂಟಿಟಿ ನಿಮಗೆ ಸ್ಟಾರ್ಟಿಂಗ್ ಕುಕಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗಂಗಿಲ್ಲ. ಸೊ ನನಗಂತೂ ರೂಢ ಬಿದ್ದುಬಿಟ್ಟೈತಿ. ನಿಮಗೆ ಒಂದ್ಸಲ ಅದು ಕುಕಿಂಗ್ ಸ್ಟಾರ್ಟ್ ಮಾಡಿ ಉಪ್ಪು ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಒಂದು 4-5 ಡೇಸ್ ನಿಮಗೆ ಗೊತ್ತಾಗಂಗಿಲ್ಲ.
ಆಮೇಲೆ ಹೋಗ್ತಾ ಹೋಗ್ತಾ ಆರಾಮ್ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಮಸ್ತ್ ಸ್ಮೆಲ್ ಬರತೈತಿ. ಸೊ ನನಗೆ ಏನು ಕುಕಿಂಗ್ ಒಳಗೆ ನನಗೆ ಬಂದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ ಈ ಚಪಾತಿ ಮಾಡ್ಬೇಕಾದ್ರೆ ಲಟ್ಟಿಸ್ತಾರಲ್ಲ ಚಪಾತಿ, ಅದು ಒಂದು ಮಾತ್ರ ನನಗೆ ಭಾಳ ಡಿಫಿಕಲ್ಟ್ ಆಗ್ತೈತಿ. ಸೊ ಹೀಗಾಗಿ ನಾ ಚಪಾತಿ ಅದು ಮಾಡೋದು ಭಾಳ ಕಡಿಮೆ. ಪಲ್ಯಗಳೆಲ್ಲ ಮಾಡ್ತೀನಿ. ಮೋಸ್ಟ್ ಫೇವ್ರೇಟ್ ನಂದು ಪಲ್ಯ ಅಂದ್ರೆ ಚೌಳಿಕಾಯಿ, ಆಮೇಲೆ ಬೆಂಡಿಕಾಯಿ, ಆಮೇಲೆ ಮೇಥಿ ಪಲ್ಯ, ಪುಂಡಿ ಪಲ್ಯ. ನಮ್ಮ ಉತ್ತರ ಕರ್ನಾಟಕದಾಗ ಆ್ಯಕ್ಚುಲಿ ಪುಂಡಿ ಪಲ್ಯ ಜಾಸ್ತಿ ಸಿಗ್ತೈತಿ. ಬಟ್ ಇಲ್ಲಿ ಬೆಂಗಳೂರು ಸೈಡ್ ಏನಂತಾರ ನನಗೆ ಗೊತ್ತಿಲ್ಲ ಪುಂಡಿ ಪಲ್ಯಗೆ. ಬೆಂಗಳೂರವ್ರು ನೀವು ಏನಾರ ಪುಂಡಿ ಪಲ್ಯಗೆ ನಿಮಗೆ ಏನಾರ ವರ್ಡ್ ಗೊತ್ತಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ, ಪುಂಡಿ ಪಲ್ಯಗೆ ಬೆಂಗಳೂರು ಸೈಡ್ ಏನಂತಾರ. ಯಾರು ಗೊತ್ತಿದ್ದವ್ರು ಕಮೆಂಟ್ದಾಗ ಹೇಳ್ಬೋದು, ನನಗಂತೂ ಗೊತ್ತಿಲ್ಲ. ಸೊ ನೀವು ಹೇಳ್ರಿ ಪ್ಲೀಸ್, ಯಾರೋ ಒಬ್ರು ಪುಂಡಿ ಪಲ್ಯಗೆ ಕನ್ನಡದಾಗ ಅಂದ್ರೆ ಈ ಕಡೆ ಬೆಂಗಳೂರು ಸೈಡ್ ಮೈಸೂರು ಸೈಡ್ ಪುಂಡಿ ಪಲ್ಯಗೆ ಏನಂತ ಕರೀತಾರ. ಸೊ ಮಸ್ತ್ ರೆಡಿ ಆಗೈತಿ. ಪೂರ್ತಿ ಜೂಮ್ ಹಾಕಿ ತೋರಿಸ್ತೀನಿ. ಸೊ ಇದು ಎಕ್ಸಾಕ್ಟ್ ಒಂದು 4 ಸೀಟಿ ಹೊಡೆಸ್ತೀನಿ ನಾನು. ಆ್ಯಕ್ಚುಲಿ 3 ಸೀಟಿ ಹೊಡೆಸ್ತಾರೆ ಎಲ್ಲರೂ, ಬಟ್ ನಾನು ನೀರು ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ. ಸೊ ಅದ್ರ ಸಲುವಾಗಿ 4 ಸೀಟಿ ಹೊಡೆಸ್ತೀನಿ ನಾನು. ತೋರಿಸ್ತೀನಿ ನೋಡ್ರಿ ಈಗ. ನೋಡ್ರಿ ಕಲರ್ ಹೆಂಗೆ ಕಾಣಿಸ್ತೈತಿ. ಆ್ಯಕ್ಚುಲಿ ಅದು ಪೇಸ್ಟ್ ಹಾಕಿದ ಮೇಲೆ ಅದು ಹಂಗೆ ಮೋಸ್ಟ್ಲಿ ಕಲರ್ ಬಂದೈತಿ, ನಿಮ್ಗೆ ಗೊತ್ತಿಲ್ಲ. ಸೊ ಪೇಸ್ಟ್ ನೀವು ಏನಾರ ಯೂಸ್ ಮಾಡೋಕೆ ನಿಮ್ಮ ಕಡೆ ಅದು ಪೇಸ್ಟ್ ಇರಲಿಲ್ಲ ಅಂದ್ರೆ ನೀವು ಮಸ್ತ್ ಅಂದ್ರೆ ಬಿರಿಯಾನಿದು ಮಸಾಲ ಇರ್ತೈತಲ್ಲ, ಮಿಡಿ ಒಳಗೆ ಸಿಗುತ್ತಾವೆ, 5 ರೂಪಾಯಿ 10 ರೂಪಾಯಿದು ಬಿರಿಯಾನಿ ಮಸಾಲ ಹಾಕಿದ್ರೆ ಸೇಮ್ ಇದೇ ಥರ ಕಲರ್ ಬರ್ತೈತಿ. ಸೊ ಸೀಟಿ ಹಾಕಿ ಮ್ಯಾಲಿಂದ ಮುಚ್ಚಳ ಹಾಕಿ ಇಟ್ಟೇನಿ. ಎಕ್ಸಾಕ್ಟ್ 4 ಸೀಟಿ ಹೊಡಿಲಿ, ಆಮೇಲೆ ವೆಜ್ ಬಿರಿಯಾನಿ ರೆಡಿ ನೋಡ್ರಿ. ಇಲ್ಲ ಸಪೋಸ್ ಸೌತೆಕಾಯಿ ಚಲೋನ ಇತ್ತು ಅಂತಂದ್ರೆ ಅದ ಸೌತೆಕಾಯಿನ ಹಾಕಿ ನೀವು ರಾಯ್ತ ಮಾಡ್ಬೋದು. ನಾ ಇದನ್ನ ಒಂದು 2-3 ಸಲ ಭಾಳ ಫೇಸ್ ಮಾಡೇನಿ. ಯಾಕಂದ್ರೆ ಪೂರಾ ಸೌತೆಕಾಯಿ ಟೇಸ್ಟ್ ಮಾಡ್ಲಾರ್ದನ ಒಂದು ಪೀಸ್ ಟೇಸ್ಟ್ ಮಾಡ್ಲಾರ್ದನ ಹಂಗೆ ಹಾಕಿಬಿಡ್ತಿದ್ದೆ. ಊಟ ಮಾಡ್ಬೇಕಾರೆ ಏನ ಇಸ ಆಗ್ತದಿಲ್ಲ ಅಂತ ಅಂದ್ಬಿಡ್ತಿದ್ರು ತಿನ್ನೋರು. ಅದಕ್ಕೆ ಕುಕಿಂಗ್ ಮಾಡ್ಬೇಕಾದ್ರೆ ವೆಜಿಟೇಬಲ್ಸ್ ಒಳಗೆ ಸೌತೆಕಾಯಿ ಕಟ್ ಮಾಡಿ ಹಾಕೋರಿದ್ರಂದ್ರೆ ಒಂದು ಪೀಸ್ ಟೇಸ್ಟ್ ಮಾಡ್ರಿ ಫಸ್ಟಿಗೆ. ಅದು ನಿಮಗೆ ಕನ್ಫರ್ಮ್ ಆಯ್ತು ಅಂದ್ರೆ ಆಮೇಲೆ ಪೂರ್ತಿ ಎಲ್ಲ ಚಾಪ್ ಮಾಡಿ ಆಮೇಲೆ ರಾಯ್ತಾಗ ಹಾಕ್ರಿ. ಇದು ನಾನು ನಿಮಗೆ ಬೆಸ್ಟ್ ಅದೊಂದು ಟ್ರಿಕ್ ಹೇಳಿದ್ದ, ನೆನಪಿಟ್ಕೊಡೋದನ್ನು. ಸೊ ಈಗ ವೆಜ್ ಬಿರಿಯಾನಿ ಅಂತೂ ಮಸ್ತ್ ರೆಡಿ ಆಗೈತಿ. ಈಗ ಅದ್ರ ಜೊತೆ ರಾಯ್ತಾ ಬೇಕಲ್ಲ. ಸೊ ರಾಯ್ತಾ ಮಾಡೋದಂತೂ ನಿಮ್ಗೆ ಈಸಿಲಿ ಗೊತ್ತಿರ್ತೈತಿ. ಮೊಸರು, ಆಮೇಲೆ ಒಂದು ಸೌತೆಕಾಯಿ, ಆಮೇಲೆ ಒಂದು ಸ್ಮಾಲದ ಅರ್ಧ ಟೊಮೆಟೊನೂ ಹಾಕೋಬೋದು, ಆಮೇಲೆ ಅರ್ಧ ಉಳ್ಳಾಗಡ್ಡಿ. ಸೊ ಇನ್ನೊಂದು ನಾ ಹೇಳ್ತೇನೆ, ಮೇನ್ ಬೇಸಿಕ್ ಏನಂತಾರಲ್ಲ ಟ್ರಿಕ್. ರಾಯ್ತಾ ಮಾಡ್ಬೇಕಾದ್ರೆ ಮೊದಲ ನೀವೇನಿದು ಸೌತೆಕಾಯಿ ಕಟ್ ಮಾಡ್ಕೋತಿರ್ತಿರಲ್ಲ, ಮೊದಲು ಕಟ್ ಮಾಡಿ ಒಂದು ಪೀಸ್ ಪೇಸ್ಟ್ ಮಾಡ್ರಿ. ಯಾಕಂದ್ರೆ ಸೌತೆಕಾಯಿ ಏನಾರಿ ಇಸ ಇತ್ತಂತಂದ್ರೆ ನಿಮಗೆ ಈಸಿಲಿ ಗೊತ್ತಾಗ್ಬಿಡ್ತೈತಿ ಬೇರೆ ಸೌತೆಕಾಯಿ ತೊಗೊಂಡು ರಾಯ್ತಾ ಮಾಡ್ಬೇಕಂತ ಹೇಳಿ. ಸೊ ಒಬ್ಬೊಬ್ಬರು ರಾಯ್ತಾ ಒಳಗೆ ಟೊಮೆಟೊ ಹಾಕ್ತಾರೋ, ಆಮೇಲೆ ಒಬ್ಬೊಬ್ಬರು ಹಾಕಂಗಿಲ್ಲ. ಸೊ ನನಗಂತೂ ಸೌತೆಕಾಯಿ, ಉಳ್ಳಾಗಡ್ಡಿ, ಟೊಮೆಟೊ 3 ಬೇಕು. ಇಲ್ಲಿ ಮೊಸರು ಐತಿ, ಮೊಸರದಾಗ ಸ್ವಲ್ಪ ಉಪ್ಪು ಹಾಕೀನಿ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ಇದನ್ನ ಹಾಕಿದ್ರೆ ರಾಯ್ತಾ ರೆಡಿ. ಸೊ ಬಿರಿಯಾನಿ ಫೈನಲಿ ಮಸ್ತ್ ರೆಡಿ ಆಗೈತಿ ನೋಡ್ರಿ. ಈಗ ತೆಗಿತೀನಂತೆ ಹಂಗೆ ಕಾಣಿಸ್ತದೆ. ಅಣ್ಣ ಹೊತ್ತು ಕಾಣಿಸಕತ್ತೈತಿ. ಸೊ ರಾಯ್ತಾನು ರೆಡಿ ಐತಿ, ಬಿರಿಯಾನಿನೂ ರೆಡಿ. ಆಮೇಲೆ ಇಲ್ಲಿ ನೋಡ್ರಿ ಮೋಸ್ಟ್ ನಂದು ಫೇವ್ರೇಟ್ ಪಾರ್ಟ್ ತೋರಿಸ್ತೀನಿ. ಇಲ್ಲಿ ಇದು ನಂದು ಫೇವ್ರೇಟ್ ಉಪ್ಪಿನಕಾಯಿ. ಇದು ಯಾವ್ದು ಅನ್ನೋದು ನೀವು ಕಮೆಂಟ್ ಸೆಕ್ಷನ್ದಾಗ ನೀವೇ ಹೇಳ್ಬೇಕು. ಆಲ್ರೆಡಿ ಇಲ್ಲಿ ನಾ ಪ್ಲೇಟ್ ಅದ ಹಾಕೊಂಡೀನಿ. ಮಸ್ತ್ ಈಗ ಊಟ ಮಾಡೋಣಂತ ಬರ್ರಿ, ಎಲ್ಲರೂ ಕೂಡಿ ಊಟ ಮಾಡೋಣ. ಸೊ ಬಿರಿಯಾನಿ ಮಸ್ತ್ ಪ್ಲೇಟದ ಹಾಕೊಂಡು ಬಂದು ಕುಂತೇನಿ ಕೆಳಗೆ. ಸೊ ಮೊದಲಿಂದನೂ ನಾ ಹೇಳ್ತೀನಿ, ನನಗೆ ಮನ್ಯಾಗ ಡೈನಿಂಗ್ ಟೇಬಲ್ ಇದ್ರೂ ನನಗೆ ಕೆಳಗೆ ಕುಂತು ಊಟ ಮಾಡೋದು ಭಾಳ ಲೈಕ್ ಆಕೈತಿ. ಅದೊಂಥರ ಟೇಸ್ಟ್ ಬೇರೆ ಆಗ್ತೈತಿ. ಸೊ ಆಲ್ವೇಸ್ ನಾನು ನಿಮ್ಗೆ ಪ್ರಿಫರ್ ಮಾಡೋದು ಆರಾಮ್ ನೆಲದ ಮೇಲೆ ಕುಂತು ಮಸ್ತ್ ಪ್ಲೇಟ್ದ ಹಾಕೊಂಬಂದು ಊಟ ಮಾಡಿರಿ. ಅದ್ರದ್ದು ಫೀಲ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಸೊ ಈಗ ಬಿರಿಯಾನಿ ಟೇಸ್ಟ್ ಮಾಡತ್ತೇನಂತೆ, ನೋಡೋಣ ಹೆಂಗಾಗೈತಿ. ಮಸ್ತ್ ಆಗೈತಿ. ನಾ ಅದೇನು ಪೇಸ್ಟ್ ಹಾಕಿದ್ನಲ್ಲ ಆ್ಯಕ್ಚುಲಿ ಟೇಸ್ಟ್ ಕೊಡತೈತಿ. ಇದಕ್ಕಿಂತ ಮುಂಚೆ ನಾ ಪೌಡರ್ ಹಾಕ್ತಿದ್ದೆ, ಬಿರಿಯಾನಿದ ಮಸಾಲ ಪೌಡ್ರ್. ಸೊ ಈ ಸಲ ಪೇಸ್ಟ್ ಟ್ರೈ ಮಾಡೀನಿ. ಬಟ್ ನಾ ಯೂಶಲಿ ಎಲ್ಲರಿಗೂ ಪ್ರಿಫರ್ ಮಾಡೋದು ಆಲ್ವೇಸ್ ಬಿರಿಯಾನಿ ಮಸಾಲ ಪೌಡ್ರ್ ಸಿಗ್ತಾವಲ್ಲ ಅದು. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಡೇಟ್ ಜಾಸ್ತಿ ಇರ್ತೈತಿ, ಡೇಟ್ ಜಾಸ್ತಿ ಇರ್ತೈತಿ. ಸೊ ಪೇಸ್ಟಿಗೆ ಭಾಳ ಆದ್ರೆ 1 ಮಂತ್ ಅಥವಾ ಐ ಥಿಂಕ್
20 ಡೇಸು 1 ಮಂತು ಹಿಂಗೆ ವ್ಯಾಲಿಡಿಟಿ ಇರ್ತೈತಿ. ಆಲ್ವೇಸ್ ಪೌಡ್ರ್ ಯೂಸ್ ಮಾಡಿರಿ, ಮಸಾಲ ಪೌಡ್ರ. ಸೊ ಬಿರಿಯಾನಿ ಅಂತೂ ಮಸ್ತ್ ಆಗೈತಿ. ನೀವು ಇದೇ ರೆಸಿಪಿ ಫಾಲೋ ಮಾಡಿಕೊಂಡು ನೋಡಿಕೊಂಡು ಒಂದ್ಸಲ ಟ್ರೈ ಮಾಡಿರಿ. ಎಸ್ಪೆಷಲಿ ಫಾರ್ ಬಾಯ್ಸ್. ಗರ್ಲ್ಸನ್ನು ನೀವು ನೋಡಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಬಾಯ್ಸ್ ನೀವು ಏನಾರು ನಿಮ್ಗೆ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ದಾಗ ಕ್ವಶನ್ಸ್ ಕೇಳ್ರಿ. ಆಮೇಲೆ ನೆಕ್ಸ್ಟ್ ಲಾಗ್ದಾಗ ನಾ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಕತ್ತೀನಿ ಈಗ. ಓಕೆ, ಆಮೇಲೆ ಇನ್ನೊಂದು ವಿಡಿಯೋ ಲೈಕ್ ಆಗೈತಂದ್ರೆ ಕಮೆಂಟ್ ಸೆಕ್ಷನ್ದಾಗ ಏನಾರ ನಿಮ್ದು ಅಭಿಪ್ರಾಯ ಇತ್ತಂದ್ರೆ ಹೇಳ್ರಿ. ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಡಿಸ್ಕ್ರಿಪ್ಷನ್ದಾಗ ನಮ್ಮದು ಫೇಸ್ಬುಕ್ ಪೇಜದ್ದನ್ನು ಲಿಂಕ್ ಹಾಕೀನಿ, ಆಮೇಲೆ ಇನ್ಸ್ಟಾಗ್ರಾಮ್ ಒಂದು ಪೇಜದ್ದನ್ನು ಲಿಂಕ್ ಹಾಕೀನಿ. ಫಾಲೋ ಮಾಡಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲಂದ್ರೆ ಯಾವ ಒಬ್ಬ ಯೂಟ್ಯೂಬರು ಆಮೇಲೆ ಕಂಟೆಂಟ್ ಕ್ರಿಯೇಟರ್ನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣಂತ. ಬಾಯ್.